ಆನೇಕಲ್ ತಾಲೂಕಿನ ಹೆಬ್ಗೋಡಿಯ ಓಣಮ ದೇವಸ್ಥಾನ ಸಮೀಪದಲ್ಲಿ ಸ್ಪಂದನ ಚಾರಿಟಬಲ್ ಟ್ರಸ್ಟ್ ಹಾಗೂ ನಿಸರ್ಗ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನೇತ್ರ ಪರೀಕ್ಷೆ, ಹೃದಯ, ಬಿಪಿ, ಶುಗರ್, ಮೂಳೆ, ಕಿವಿ, ಮೂಗು, ಇಸಿಜಿ ಸೇರಿದಂತೆ ಎಲ್ಲ ರೀತಿಯಾದ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ತಪಾಸಣೆ ನಡೆಸಿ ಸ್ಥಳದಲ್ಲಿ ಉಚಿತವಾಗಿ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು. ಹಾಗೆಯೇ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಆರ್ಸ್ಪೋರ್ಟ್ ಆಸ್ಪತ್ರೆ ಮತ್ತು ನಿಸರ್ಗ ದೃಷ್ಟಿಧಾಮ ಹಾಗೂ ಸ್ಮೈಲ್ ಆ್ಯಂಡ್ ಶೈನ್ ಡೆಂಟಲ್ ಕ್ಲಿನಿಕ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಶಿಬಿರದ ನೇತೃತ್ವವನ್ನು ಸ್ಪಂದನ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಎಂಎಫ್ ಶಾಮು ಮತ್ತು ಸ್ಪಂದನ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರಾದ ಹೆಬ್ಗೋಡಿ ಮಂಜುಳಾರವರು ವಹಿಸಿದರು. ಇನ್ನು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದ್ದು, ಸಕಾಲಕ್ಕೆ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಜನರು ಈ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಎಂದು ಸ್ಪಂದನ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರಾದ ಹೆಬ್ಗೋಡಿ ಮಂಜುಳಾರವರು ಮನವಿ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸಂದ್ರ ರೇಣುಕರವರು, ನಿಸರ್ಗ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ನಿಸರ್ಗ ದೇವರಾಜ್ ನಾಯಕ್ ಮೊದಲಾದವರು ಭಾಗವಹಿಸಿದರು. ಜೈ ಭೀಮ್ ಸ್ನೇಹಿತರೆ, ನನ್ನ ಹೆಸರು ರೇಣುಕಾ. ಡಾಕ್ಟರ್ ಬಿ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಸಿಡಿದೆದ್ದ ಮಹಿಳೆಯರ ಒಂದು ಗ್ರೂಪ್ ತಂಡದ ಒಂದು ಎಲ್ಲರ ಪದಾಧಿಕಾರಿಗಳು. ಇವತ್ತಿನ ದಿವಸ ಏನು ಸ್ಪಂದನ ಚಾರಿಟಬಲ್ ಟ್ರಸ್ಟಿಂದ BP ಚೆಕಪ್ಪು, ಬ್ಲಡ್ ಚೆಕಪ್ಪು, ಐ ಚೆಕಪ್ಪು, ಡೆಂಟಲ್ ಚೆಕಪ್ಪು, ಐ ಬ್ಲಡ್ ಪ್ರೆಷರ್ ಇರೋರು ಮತ್ತು ಎಲ್ಲರಿಗೂ ಏನೇನು ತೊಂದರೆಗಳಿದೆ ಅಂತೇಳಿ ಗುರುತಿಸಿ ಅಂಥವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಮಂಜುಳಕ್ಕ ಹೆಬ್ಗೋಡಿಯವರು. ಅವ್ರಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಎಲ್ಲರಿಗೂ ಜನಗಳು ಸಹಾಯ ಮಾಡುವಂಥ ಶಕ್ತಿ ಅವರು ಕೊಡಲಿ. ಎಲ್ಲ ಹೆಣ್ಮಕ್ಳಿಗೂ ಎಲ್ಲೇ ಏನೇ ಪ್ರಾಬ್ಲಮ್ ಇರಲಿ, ರಾತ್ರಿ 10 ಗಂಟೆ ಆಗಲಿ, 12 ಗಂಟೆ ಆಗಲಿ, 1 ಗಂಟೆ ಆಗಲಿ ಹೋಗಿ ಅವ್ರ ಕೆಲಸಗಳು ಮಾಡಿ ಒಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆ ಒಳ್ಳೆ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿ ಮಾಡಿ ಇನ್ನೂ ಹೆಚ್ಚಿನ ಹೆಣ್ಣುಮಕ್ಕಳಿಗೆ ಒಳ್ಳೆ ಸಹಾಯಗಳು ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚು ಹೆಣ್ಣುಮಕ್ಕಳಿಗೆ ಹೆಲ್ಪ್ ಮಾಡುವಂಥ ಶಕ್ತಿ ಕೊಡಲಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಭೀಮ್ ಸ್ನೇಹಿತರೆ, ರೇಣುಕವಿ. ಎಲ್ಲಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇವತ್ತು 23ನೇ ತಾರೀಕು, ನಿನ್ನೆ ತಿಂಗಳು 2026. ಈ ದಿನದಲ್ಲಿ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ವಯಸ್ಸಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ರೋಗಗಳು ಬರ್ತಾ ಇರುತ್ತೆ. ಇವಾಗ ತಿನ್ನೋ ನಾವು ಆಹಾರನೂ ಅಷ್ಟೇ ಹೆಚ್ಚು ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಿಸರ್ಗ ಅವರು ಮತ್ತು ಸ್ಪಂದನ ಚಾರಿಟಬಲ್ ಟ್ರಸ್ಟ್ ಅವರು ಸೇರಿ ಈ ಶಿಬಿರ ನಡೆಸ್ತಾ ಇದ್ವಿ, ಹೆಲ್ತ್ ಕ್ಯಾಂಪು. ಸೊ ಇದೆಲ್ಲ ಎಲ್ಲರೂ ಬಡವರಾಗಲಿ ಶ್ರೀಮಂತರಾಗಲಿ ಯಾರೇ ಬರಲಿ
ಉಚಿತವಾಗಿ ನೋಡ್ಕೊಳ್ತಿದ್ವಿ. ಸೊ ECG, ಬ್ಲಡ್ ಮತ್ತು ಮೂಳೆ ಆರ್ಥೋ ಮತ್ತು ಜನರಲ್ ಚೆಕಪ್ಸ್ ಇದೆ, ಮತ್ತು ಬ್ಲಡ್ ಡೊನೇಷನ್ನು ಇದೆ. ಎಲ್ಲ ಒಂದೇ ಕಡೆ ಮಾಡ್ತಾಯಿದ್ವಿ. ಸೊ ಯಾರೇ ಆಗಲಿ ಒಂದೇ ಕಡೆ ಎಲ್ಲ ಸೌಲಭ್ಯ ಸಿಗ್ತಿದೆಯಲ್ಲ, ಸೊ ಅದಕ್ಕೆ ನಾವು ಇದೊಂದು ಶಿಬಿರ ಏರ್ಪಡಿಸ್ತಾ ಇದ್ವಿ. ಪ್ರತಿ 3 ತಿಂಗಳಿಗೊಂದ್ಸತಿ ಈ ಥರ ಮಾಡ್ತಾಯಿದ್ವಿ. ಸೊ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಭೀಮ್ ಸ್ನೇಹಿತರೆ, ಸಿಡಿದೆದ್ದ ಮಹಿಳೆಯರು ಹಾಗೂ ನಿಸರ್ಗ ಸೇವಾ ಟ್ರಸ್ಟು ಹಾಗೂ ಸ್ಪಂದನ ಚಾರಿಟಬಲ್ ಟ್ರಸ್ಟು ಈ 3 ತಂಡದಿಂದ ಇವತ್ತು 23ನೇ ತಾರೀಕು ಭಾನುವಾರ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರ್ಬೇಕಂದ್ಬಿಟ್ಟು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿರ್ತೇವೆ. ಈಗ ತಪಾಸಣೆಯಲ್ಲಿ ಪ್ರತಿಯೊಬ್ಬರಿಗೂ ಐ ಚೆಕಪ್ ಆಗಿರ್ಬೋದು, BP ಶುಗರ್ ಆಗಿರ್ಬೋದು, ಮತ್ತು ಹಲ್ಲಿನ ಸಂಬಂಧಪಟ್ಟಿರೋದು, ಮೂಳೆ ಸಂಬಂಧ ಪ್ರತಿಯೊಂದು ಚಿಕಿತ್ಸೆ ಇಲ್ಲಿ ನೆರವೇರಿದೆ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬೆಳಗ್ಗೆಯಿಂದ ಬಂದು ವಯಸ್ಸಾದವರೆಲ್ಲ ಬಂದು ಚೆಕಪ್ ಮಾಡಿಕೊಂಡು ಉಚಿತವಾಗಿ ಕನ್ನಡಕ ಕೂಡ ಕೊಡ್ತಿದ್ದಾರೆ. ಮತ್ತು ಈ ಪ್ರತಿ 3 ತಿಂಗಳಿಗೊಂದ್ಸರಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ನೀವೆಲ್ಲರೂ ಬಂದು ಓಣಮ್ಮ ದೇವಸ್ಥಾನದ ಹತ್ರ ಮಂಜುಳಾ ಬಿಲ್ಡಿಂಗ್ 2nd ಫ್ಲೋರಲ್ಲಿ ಪ್ರತಿ 3 ತಿಂಗಳಿಗೊಂದ್ಸರಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ನಿಸರ್ಗ ಸೇವಾ ಟ್ರಸ್ಟು, ಸ್ಪಂದನ ಚಾರಿಟಬಲ್ ಟ್ರಸ್ಟ್ ಹಾಗೂ ಸಿಡಿದೆದ್ದ ಮಹಿಳೆಯರು ಇವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಪ್ರತಿ ಜನನೂ ಬಂದು ನೀವು ಬನ್ನಿ, ನಿಮ್ಮ ಅಕ್ಕಪಕ್ಕದಲ್ಲಿರೋ ಪ್ರತಿಯೊಬ್ಬರಿಗೆ, ಯಾಕಂದರೆ ಈಗಿನ ಕಾಲದಲ್ಲಿ ನಮಗೆ ಆರೋಗ್ಯನೇ ಇಂಪಾರ್ಟೆಂಟು. ಈಗಿನ ಫುಡ್ಡಲ್ಲಿ ನಾವು ಆಗಿನ ಫುಡ್ಡಿಗೂ ಈಗಿನ ಫುಡ್ಡಿಗೂ ತುಂಬ ವ್ಯತ್ಯಾಸ ಇದೆ. ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಕೆಲವರಿಗೆ ಒಂದು ಕನ್ನಡಕ ತೊಗೊಳಕ್ಕೂ ಕೂಡ ಶಕ್ತಿ ಇರಲ್ಲ, ಪ್ಲಸ್ ಅವ್ರಿಗೆ ಒಂದು ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಶಕ್ತಿ ಇರಲ್ಲ. ನೀವು ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಹೇಳಿ 3 ತಿಂಗಳಿಗೊಂದ್ಸರಿ ಈ ಕಾರ್ಯಕ್ರಮ ನಾವು ಹೆಬ್ಬಗೋಡಿಯಲ್ಲಿ ಹಮ್ಮಿಕೊಂಡಿರ್ತೀವಿ. ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಭೀಮ್. ಸಿಡಿದೆದ್ದ ಮಹಿಳೆ ಸಂಘದಿಂದ ಈ ಕಾರ್ಯಕ್ರಮ ಪ್ರತಿ 3 ತಿಂಗಳಿಗೊಂದ್ಸರಿ ನಾವು ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ಸ್ಪಂದನ ಚಾರಿಟಬಲ್ ಟ್ರಸ್ಟ್ ಹಾಗೂ ನಿಸರ್ಗ ಸೇವಾ ಸಂಸ್ಥೆ ಇದರ ಸಂಯುಕ್ತ ಆಶ್ರಯದಲ್ಲಿ ಹೆಬ್ಬಗೋಡಿ ಭಾಗದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು 2 ಸಂಸ್ಥೆಗಳು ಕೂಡಿ ಮಾಡ್ತಾ ಇದ್ದಾವೆ. ಈ ಒಂದು ಶಿಬಿರದಲ್ಲಿ ಆಕ್ಸ್ಫರ್ಡ್ ಆಸ್ಪತ್ರೆ, ನಿಸರ್ಗ ದೃಷ್ಟಿಧಾಮ, ಸ್ಮೈಲ್ ಆ್ಯಂಡ್ ಶೈನ್ ಡೆಂಟಲ್ ಕೇರು ಮತ್ತು ರೆಡ್ ಲೈಫ್ ಬ್ಲಡ್ ಬ್ಯಾಂಕು ಇವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಬೆಳಗ್ಗಿಂದ ಸತತವಾಗಿ ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನು ಚೆಕಪ್ಪನ್ನು ಮಾಡಿಸ್ಕೊಳ್ತಿದ್ದಾರೆ. ಇದರಲ್ಲಿ BP ಶುಗರ್ ಚೆಕಪ್ ಇದೆ, ಸ್ತ್ರೀರೋಗ ತಜ್ಞರು, ಮಕ್ಕಳ ತಜ್ಞರು, ಮೂಳೆ ತಜ್ಞರು, ಚರ್ಮರೋಗ ತಜ್ಞರು ಎಲ್ಲರೂ ಕೂಡ ಉಚಿತವಾಗಿ ತಪಾಸಣೆ ಮಾಡಿ ಇದೇ ಒಂದು ಕ್ಯಾಂಪಲ್ಲಿ ಉಚಿತವಾಗಿ ಮೆಡಿಸಿನನ್ನು ಕೂಡ ಕೊಡ್ತಾ ಇದ್ದೀವಿ. ಮತ್ತು ಈ ಒಂದು ಶಿಬಿರದ ಮೂಲಕ ಯಾರಿಗೆಲ್ಲ ಕಣ್ಣಿನ ಪೊರೆ ಆಪರೇಷನ್ ಬೇಕಾಗಿದೆ ಅವರಿಗೆ ಇದೇ 27ನೇ ತಾರೀಕು ಗುರುವಾರ ಉಚಿತವಾಗಿ ಪೊರೆ ಆಪರೇಷನ್ ಮಾಡ್ತಾ ಇದ್ದೀವಿ. ಹಾಗೂ ರಿಯಾಯಿತಿ ದರದಲ್ಲಿ ಮುಂದಿನ ವಾರದಲ್ಲಿ ಕನ್ನಡಕಗಳು ಸಿಗ್ತಾ ಇದೆ. ಮತ್ತು ಈ ಒಂದು ಶಿಬಿರದಲ್ಲಿ ರಕ್ತದಾನ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಶಿಬಿರ ಪ್ರತಿ 3 ತಿಂಗಳಿಗೊಮ್ಮೆ ಹಾಕ್ಕೋಬೇಕು. ಇದು ಈ ಭಾಗದ ಕಾರ್ಮಿಕ ವರ್ಗ ಜಾಸ್ತಿ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ. ಮತ್ತು ಇಲ್ಲಿ ವಲಸೆ ಬಂದಿರುವಂಥ ಕಾರ್ಮಿಕರು ಜಾಸ್ತಿ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ತಮ್ಮ ಹಾಸ್ಪಿಟ್ಲಿಗೆ ಹೋಗಿ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇವತ್ತಿನ ಖಾಸಗಿ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟ್ರನ್ನ ಮೀಟ್ ಮಾಡಬೇಕು ಅಂದರೆ ಸುಮಾರು 500 ರೂಪಾಯಿಂದ 1000 ರೂಪಾಯಿ ಅವರು ಡಾಕ್ಟರ್ ಫೀಸ್ ಇರ್ತದೆ. ಹಾಗಾಗಿ ಒಂದು ಮೆಡಿಸಿನ್ ತೊಗೋಬೇಕು, ಒಂದು ECG ಮಾಡಿಸ್ಕೋಬೇಕು ಅಂತ ಕಷ್ಟ ಇರ್ತದೆ. ಹಾಗಾಗಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಸ್ಪಂದನ ಚಾರಿಟಬಲ್ ಟ್ರಸ್ಟು ಜೊತೆಗೂಡಿ ಪ್ರತಿ 3 ತಿಂಗಳಿಗೊಮ್ಮೆ ಈ ಭಾಗದಲ್ಲಿ ಕ್ಯಾಂಪ್ನ ಮಾಡ್ತದೆ. ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 90ರಷ್ಟು ಭಾಗ ಮಹಿಳೆಯರು ಬಂದು ಎಲ್ಲರೂ ಕೂಡ ಚೆಕಪ್ಪನ್ನು ಮಾಡಿಸ್ಕೊಳ್ತಿದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಈ ಶಿಬಿರ ನಡೆಯುತ್ತೆ. ಎಲ್ಲರೂ ಕೂಡ ಈ ಶಿಬಿರದ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ನಾವು ಮನವಿಯನ್ನೇ ಮಾಡ್ಕೊಳ್ತಾ ಇದ್ದೀವಿ.